ಅದಂತೂ ಹೌದು. ಆದ್ರೆ ಈಗ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಕೂತ್ಗಳಲ್ಲಿ ಎಂತಾಗ ಬಂದೆ ಗೈಸ್ ನಾನಿಲ್ಲಿ. ಯೋ ಗೈಸ್, ಹೇಗಿದೆಲ್ಲ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಅಂಡರ್ ವ್ಲಾಗ್. ಗೈಸ್, ಇವತ್ತಿನ ಈ ವ್ಲಾಗಲ್ಲಿ ನಾನು ಎಲ್ಲೂ ಹೋಗ್ತಿಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ವಿಷಯ ಅಂತಪ್ಪ ಅಂದರೆ ಗೈಸ್, ನಾನು ವ್ಲಾಗ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಒಂದು ವ್ಲಾಗ್ ಮಾಡಿದ್ನಲ್ಲ, ಮೈ ಫಸ್ಟ್ ವ್ಲಾಗ್ ಅಂತ. ಆವಾಗ ನಾನು ಹೇಳಿದ್ದೆ ನಂಗೆ ವ್ಲಾಗ್ ಮಾಡೋಕ್ಕೆ ಗೊತ್ತಿಲ್ಲ, ಯಾವ ಥರ ಕ್ಯಾಮ್ರಾ ಹಿಡಿಯೋದು ಮತ್ತು ಯಾವ ಥರ ವ್ಲಾಗ್ ಮಾಡೋದು ಅಂತ ಗೊತ್ತಿಲ್ಲ. ಅದಂತೂ ಹೌದು. ಆದರೆ ಈಗ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಕೂತ್ಗಳಲ್ಲಿ ಗೈಸ್, ಈಗ ಯಾವುದಾದ್ರು ಸ್ಪೆಷಲ್ ಆದ ಪ್ಲೇಸ್ಗೆ ಹೋಗಿ ನಿಮ್ಗೆ ಅದ್ರ ತೋರಿಸೋದು ಮತ್ತು ಅಲ್ಲೊಂದು ವ್ಲಾಗ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಆದರೆ ಆ ಥರ ಸ್ಪೆಷಲ್ ಆದ ಪ್ಲೇಸ್ ಉಂಟು, ಆದರೆ ಹೋಗೋಕ್ಕೆ ಟೈಮ್ ಇಲ್ಲ. ಟೈಮ್ ಉಂಟು, ಆದರೆ ಗಾಡಿ ಇಲ್ಲ. ನಿಂಗೆ ಒಳ್ಳೇದು ಮಾಡ್ತದ ನನ್ನ ಪರಿಸ್ಥಿತಿ, ಗಾಡಿದೊಂದು ಪರಿಸ್ಥಿತಿ ಯಾವ ಥರ ಅಂತ ಹೇಳಿದ್ರೆ ಅದು ಹೇಳ್ಕೊಳಕ್ಕಾಗಲ್ಲ ಗೈಸ್. ಈಗ ಫ್ರೆಂಡ್ಸ್ ಎಲ್ಲ ಬ್ಯುಸಿ ಆಗವ್ರೆ, ಅವ್ರ ಹತ್ರ ಹೋಗುವಂತ ಹೇಳಿದ್ರೆ ಈ ಮಳೆಯಲ್ಲಂತೂ ಬರುವುದೇ ಇಲ್ಲ ಅವರು. ಫಸ್ಟ್ ವಿಷಯ ಅವ್ರು ಬರುವುದಿಲ್ಲ, ಮತ್ತೊಂದು ಅವ್ರು ಸ್ವಲ್ಪ ಬ್ಯುಸಿ ಅವರು. ಅದಕ್ಕೆ ಯಾವುದೇ ಒಂದು ಹಿಡನ್ ಪ್ಲೇಸ್ ಆಗಲಿ, ಸಕ್ಕತ್ತಾದ ಪ್ಲೇಸ್ ನಮ್ಮೂರಲ್ಲಿ ತುಂಬ ಇದೆ ಗೈಸ್, ತುಂಬ ಅಂದರೆ ತುಂಬ ಇದೆ. ಎಲ್ಲ ಪ್ಲೇಸನ್ನ ತೋರಿಸ್ತೆ ನಿಮಗೆ. ಆದರೆ ಇವಾಗಿನ ಪರಿಸ್ಥಿತಿಲಿ ಆಗೋದಿಲ್ಲ. ನೆಕ್ಸ್ಟ್ ವ್ಲಾಗಲ್ಲ ಪಕ್ಕ ಅಂದರೆ ಪಕ್ಕ ಅದೊಂದು ಪ್ಲೇಸ್ನ ನಿಮಗೆ ತೋರಿಸ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಗೈಸ್, ಇವತ್ತು ನಾನೊಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಒಂದು ಹಿಡನ್ ಪ್ಲೇಸ್ ಉಂಟು. ಅದು ಯಾವ ಥರ ಪ್ಲೇಸ್ ಅಂದರೆ, ಅಲ್ಲೊಂದು ದೊಡ್ಡ ಸರ್ಕಲ್ಲು, ದೊಡ್ಡ ಕಲ್ಲು. ಅದು ಎಷ್ಟು ಉದ್ದ ಇದೆ ಅಂತ ಗೊತ್ತಿಲ್ಲ, ದೊಡ್ಡ ಕಲ್ಲು. ಅದ್ರ ಮೇಲೆಲ್ಲ ಡಿಸೈನ್ ಚಿತ್ರ ಬರೆದಿಟ್ಟಿದ್ದಾರೆ, ಜಿಂಕೆ ಚಿತ್ರ, ಪ್ರಾಣಿ ಚಿತ್ರ ಎಲ್ಲ ಬರೆದಿಟ್ಟಿದ್ದಾರೆ. ಆ ಪ್ಲೇಸನ್ನು ನಿಮ್ಗೆ ತೋರಿಸ್ಬೇಕಂತ ನಾನು ಅಂದ್ಕೊಂಡಿದ್ದೆ. ಬಟ್ ಏನಾಯ್ತು ಅಂದ್ರೆ ಗೈಸ್, ಅದು ಆ ಪ್ಲೇಸು ನನಗೆಲ್ಲದಂತ ಕರೆಕ್ಟ್ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು, ಆದರೆ ಅವರೆಲ್ಲ ಬ್ಯುಸಿ ಇದ್ದಾರೆ ಗೈಸ್, ಯಾರೂ ಬರೋದಿಲ್ಲ. ಯಾವ ನನ್ನ ಮಗನು ಕಾಲ್ ಮಾಡಿದ್ರೆ ಕಾಲ್ ಎತ್ತೋದಿಲ್ಲ. ಮತ್ತು ಎಂತ ಹೇಳೋದು ಗೈಸ್, ಹೇಳ್ರೆ ಮತ್ತೆ ಸಿಟ್ಟು ಬರ್ತದೆ. ಬಿಡಿ, ಆ ಪ್ಲೇಸ್ನ ನಿಮಗೆ ತೋರಿಸ್ಬೇಕಂತಿದ್ದೆ, ಆದರೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಪಕ್ಕ ಆ ಪ್ಲೇಸ್ಗೆ ನಾವು ಹೋಗುವ, ಮತ್ತು ಆ ಪ್ಲೇಸ್ನ ನಿಮಗೆ ತೋರಿಸ್ದೆ. ನೋಡೋಕ್ಕಂತೂ ಸಖತ್ತಾಗತ್ತೆ. ಅಂದರೆ ನೋಡೋಕ್ಕೆ ಆ ಜಾಗದಲ್ಲಿ ಏನಿದೆ ಅಂದರೆ ಡಿಸೈನ್ಸ್ ಎಲ್ಲ ಬರೆದಿಟ್ಟಿದ್ದಾರೆ. ಕೆಲವ್ರು ಏನಂತಾರೆ, ಹಿಂದಿನ ಕಾಲದಲ್ಲಿ ಆದಿಮಾನವರು ಬರೆದಿರೋದು ಅಂತಾರೆ. ಕೆಲವ್ರು ಹೇಳ್ತಾರೆ ಅದನ್ನು ಇದು ಭೀಮ, ಅರ್ಜುನ ಭೀಮ ಆ ಕಾಲದ ಭೀಮನ ಹೆಜ್ಜೆ ಥರ ಅಂತ ದೊಡ್ಡ ಹೆಜ್ಜೆ ಉಂಟು, ಆ ಕಾಲದ್ದಂತಾರೆ. ಏನು ನಂಬೋದಂತ ಕರೆಕ್ಟ್ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ತುಂಬ ಜನ ರಿಸರ್ಚ್ ಮಾಡೋಕ್ಕಲ್ಲಿ ಬಂದಿದ್ದರು, ನೋಡಿದ್ದಾರೆ, ಹೋಗಿದ್ದಾರೆ, ಮತ್ತು ನ್ಯೂಸ್ ಪೇಪರೆಲ್ಲ ಬಂದಿತ್ತು. ಅದೇ ಪ್ಲೇಸ್ನ ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಪಕ್ಕ ಆ ಪ್ಲೇಸ್ಗೆ ನಾನು ಹೋಗ್ತೇನೆ ಗೈಸ್. ಓಕೆ ಗೈಸ್, ಇವಾಗ ಮನೆಗೆ ಹೋಗ್ಬೇಕಾದ್ರೆ ಏನಂದರೆ, ನಮ್ಮ ಫ್ರೆಂಡ್ ಒಬ್ಬ ಬಂದಿದ್ದ, ಅವ್ನು ನಿಮ್ಗೆ ಪರಿಚಯ ಮಾಡಿಸ್ದೆ ಬನ್ನಿ. ಅವ್ನ ಗದ್ದೆ ಬಂದಿದ್ದ, ಅವ್ರ ಗದ್ದೆ ಇದು. ಏನಾದರೂ ನಾನು ಗದ್ದೆಲಿ ಹೇಳ್ದಂದ್ರೆ ಕಂಡ್ರೆ ನಾನು ಪಕ್ಕ ಹೋಯ್ತಾರೆ, ಯಾಕಂದರೆ ಗದ್ದೆ ಎಲ್ಲ ನೆಟ್ಟಾರೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ ದಿನ ಅಟ್ಟಂದು ಹೌದು. ಈಗ ಇಲ್ಗಡೆ ಹೋಗೋದು ಹೆಂಗೆ ಮರ ನೋಡಿ ಗೈಸ್, ಗದ್ದಿ ನೆಟ್ಟಾರ. ಅರೆ ಹೋಗೋದು ಹೆಂಗೆ ಅಂತ ಗೊತ್ತಿಲ್ಲ. ಹೀಗೆ ಹೋಗ್ಬೋದು, ಹೀಗೆ ಆತೆ ದಾರಿ ಅದಪ್ಪ. ನಿಮಗೆ ಹೋಗು, ನೋಡ್ಬಿಟ್ರು ಬರೋರು ಅಂತ ಎಲ್ಲಾರು ಅವರಪ್ಪ. ಹೋಗು ಬನ್ನಿ. ಓಕೆ ಗೈಸ್, ಅವನ ಚಪ್ಪಲ್ ಇಲ್ಲೇ ಅದು, ಇಲ್ಲ ಹಂಗಾದ್ರೆ ಇಲ್ಲೇ ಇಲ್ಲ ಅವನು. ಇಲ್ಲ ಪ್ರಾಬ್ಲಲ್ಲ, ಅವನ ಅಣ್ಣ ಇರ್ಬೇಕು, ಆದರೆ ಇಲ್ಲೇ ಇಲ್ಲ ಅವನೇ ಗೈಸ್. ಬನ್ನಿ ಹೋಗ. ಇಲ್ಲ ಅವನು ಗೈಸ್, ಇಲ್ಲ ಅವನು ಎಷ್ಟು ತೋರಿಸ್ತೇವೆ ಬನ್ನಿ. ಎಲ್ಲ ಹಾಳಿ ಕಡಿತಾನೆ, ಅಲ್ಲಿ ಹೋಗೋರು ಬನ್ನಿ ತೋರಿಸ್ತೇನೆ. ಮ್ಯಾಲಿಂದ ಕೆಳಗಿಂದ ಅವ್ರು ಹಂಗೆ ಗೊತ್ತಾಗ್ತದೆ. ಮಲಗ್ಬೇಕು ಹಂಗೆ ಗೊತ್ತಾಯ್ತು ಅನಿಸ್ತದೆ. ಗೈಸ್, ಅವಲ್ಲ ಅವನೇ, ಆದರೆ ಬೈತವನೆ ವಿಡಿಯೋ ಹಾಕ್ಬೇಡ ಅಂತ. ಅದಕ್ಕೆ ಅವ್ನ ಮುಖ ತೋರ್ಸೋಕ್ಕಾಗಲ್ಲ ಗೈಸ್.
ಅವ್ರ ಅಣ್ಣ ಅವನ ಅಣ್ಣನ ಮುಖ ತೋರಿಸೋದು. ಹಾಯ್ ಬಾಸ್, ಹಾಯ್ ಬಾಸ್, ಹಾಯ್ ಮಾಡಿ ಬಾಯ್ಸ್, ಹಾಯ್ ಮಾಡಿ, ಹಾಯ್ ಮಾಡಿ. ಎಂತ ಹೆಲ್ಪ್ ಮಾಡ್ಬೇಕು? ಹಾಯ್ ಮಾಡಿ, ಹಾಯ್ ಮಾಡು. ಇದರಲ್ಲಿ ಇಲ್ಲೇ ಇವರು ರಾಮ ಯೋಗನ್ ಕರ್ಕೋಗಿ ಸಲ್ಗೆ ದಿಂಚಾರು ಮನೆಯಿಂಚಾರು ಹೋಗಿ ಒಂದು ಹೊಲಸು ನನ್ನ ಸಾಕವರ ಹೊಲಿಸ್ದಣ್ಣ. ಹಾಂ, ನಾ ಮನೆಗೆ ಹೋಗ್ಬೇಕ. ನಾ ಎಂತಾಗ ಬಂದೆ ಗಾಯ್ಸ್ ಇಲ್ಲಿ. ನಾ ಮನೆಗೆ ಹೋಗ್ತೀನಿ ಮತ್ತೆ. ಯೋಗನ್ ಕರ್ಕೋ ಓ, ಎಂತಾಗ ಬಂದೆ ಗಾಯ್ಸ್ ನಾನಿಲ್ಲಿ. ಈಗ ಬ್ಯಾಡ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಅಂದ್ಕೊಳ್ಬೋದು ಇವನೇನು ಬರೀ ಗದ್ದೆಯಲ್ಲಿ ಇಡ್ತಾನ ಅಂತ. ಹಾಗಂತ ಇಲ್ಲ. ಈಗ ಗದ್ದೆ ನೆಟ್ಟಿದ್ದು ಶುರು ಆಗೋದಲ್ಲ, ಅದಕ್ಕೋಸ್ಕರ ಎಲ್ಲ ಕಡೆಯೂ ಗದ್ದೆ ನೆಡ್ತಾವ್ರೆ. ಈಗ ನಮ್ಮ ಮನೆಗೆ ಹೋಗಿದ್ರೆ ನಾವು ಕಾಲೇಜ್ಗೆ ಹೋಗುವಾಗ, ಸ್ಕೂಲ್ಗೆ ಹೋಗುವಾಗ ಇಲ್ಲಿಂದ ಬರಲ್ಲ, ಅಲ್ಲಿಂದ ಬರ್ತೀವಿ. ಆದರೆ ರೂಢಿ ಆಗಿಬಿಟ್ಟದೆ ಕೆಲವೊಮ್ಮೆ ಹಿಂಗೆ ಬರ್ತಾರೆ. ಅದಕ್ಕೆ ತೋರಿಸಿದ್ದು. ಹೀಗೆ ಮನೆಗೆ ಹೋಗೋಕ್ಕಾಗ್ತದೆ, ಇಲ್ಲಿ ಕಡೆ ಬರೋಕ್ಕಾಗ್ತದೆ. ಇಲ್ಲಿ ಕಣಿ ಗೈಸ್ ಹಾಳಿ ಕಡಿತಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳಿ ಈಶ್ವರ ಅವರೇ, ಎಕ್ಸ್ಪೀರಿಯನ್ಸ್ ಹೇಳಿ ನಿಮ್ಮದು. ಮಾತಾಡೋ ಸ್ಥಿತಿಲಿಲ್ಲ, ಫುಲ್ ರೋಸ ಅನ್ನಿಸ್ತದೆ. ಕೆಲಸ ಮಾಡಿ ಸುಸ್ತಾಗತ್ತೆ ಪಾಪ. ಇಲ್ಲಿ ಮತ್ತೊಬ್ರು ಹೊರಗಡೆ. ಇವಾಗ ಹೋಗುವ, ಅವನಲ್ಲಿ ಕೆಲಸ ಮುಗೀತು ಅನಿಸ್ತದೆ. ಅವನ ಜೊತೆ ಹೋಗಿ ಗಳಿಸ್ಕೊಂಡು ತಗೊಬರ್ಬೋದು. ಗೈಸ್ ಇಲ್ಲೊಂದು ಜಲಪಾತ ಇದೆ ನೋಡಿ. ಗೈಸ್ ಇವಾಗ ಹೋಗುವ ಬನ್ನಿ. ಅವಲ್ಲಿ ಹೋಗೈತೆ ಗೈಸ್. ಓಡೋಕೆ ಹೆದರಿಕೆನೆ ಗೈಸ್. ಎಲ್ಲ ಬಿದ್ದ ಅಂತ ಹೇಳಿದ್ರೆ ಮೈ ಕೂಡ ರಾಡಿ ಬಂದಿದ್ವಿ. ಇವಾಗ ಈಗ ಹೋಗ್ತಿದ್ವಿ. ಬನ್ನಿ ಗೈಸ್ ಹೋಗುವ. ಇಲ್ಗಡೆ ಹೋಗೋಣ ಇವಾಗ. ನಿಂತ್ಕೋಣ ಹೋ. ಬರ್ರಿ ಹಾಂ ನಡೀರಿ ಗೈಸ್. ನನ್ನ ಮೊಬೈಲಲ್ಲಿ ಚಾರ್ಜ್ ಖಾಲಿತ್ತು, ಅದಕ್ಕೆ ಇವನ್ ಮೊಬೈಲಲ್ಲಿ ಬ್ಲಾಗ್ ಮಾಡ್ತಾನೆ. ಜಲಪಾತ ಜಲಪಾತ ಸಿಕ್ತು ಗೈಸ್. ದೂರಲ್ಲಿ ಹೋಗದೆ ಬೇಡ ಗೈಸ್, ಮನೆಯಲ್ಲಿ ಸಿಗ್ತದೆ ಗೈಸ್. ನೋಡಿ ರೋಡ್ ಎಲ್ಲ ಹಳೆ ಆಗ್ಬಿಟ್ಟದೆ, ಎಲ್ಲ ಬದಿಗೂ ನೀರು ಹೋಗುತ್ತೆ ಗೈಸ್. ಇಲ್ಲೊಂದು ಜಲಪಾತ ಗೈಸ್. ಹೆಸರು ಎಲ್ಲ ಹೋಗ್ಬಿಟ್ಟಿದ್ದ. ಹಾಯ್ ಹಮಾರಿ, ಹಾಯ್ ಬಾಸ್. ಕರಿಯಾ, ಹೆಸರು ಕರಿಯಾ ಗೈಸ್. ಹುಡುಗು ಕರಿಕ. ಹಾಯ್ ಹಮಾರಿ. ಹೆಸರಂತ ಹೆಸರಂತ ಹಾಯ್ ಬ್ರೋ. ಕರಿಯಾ ಇಲ್ಲಿ ಜೀವಂತ ಹೇಗೆ ಹೋಗ್ತಿದ್ದ ನಾನು ನೋಡ್ತೇನೆ ಬ್ಯಾವರ್ಸಿ. ಒಳ್ಳೆ ಮೈ ಗೈಸ್. ಆದ್ರೆ ನೀವು ಬೈಕ್ ತಗೊಂಡು ನಡೆದು ಅಂತ ಹೇಳಿದ್ರೆ ನೀವು ಹಿಂದೆ ಬಸ್ಕೋತದ ಅಲ್ಲ. ಗೈಸ್ ಸ್ವಲ್ಪ ತಗೊಬಂದ್ವಿ, ಇವಾಗ ಹೋಗುದು. ಮತ್ತೊಂದು ಕಡೆಗೆ ಅಂಗಡಿ ಹೋಗ್ಬರ್ಬೇಕು. ಎಲ್ಲ ಅಂಗಡಿಗೆ ಹೋಗಿ ಬಂದು ಹೋಗು. ಬಿಟ್ಟಾಗಿಲ್ಲ ನನ್ನ ತೆಗಿಗೆ ಗೈಸ್. ಗೈಸ್ ಹೇಳ್ಕೊಳ್ಳಿ ನೋಡಿ, ಹೆಂಗೆ ಬಂತು ಜೊತೆ ಜೊತೆಯಲ್ಲಿ.
ಗೈಸ್ ನಾನು ಬಂದ್ಗೆ ಗೈಸ್ ಅಂಗದ ಬಂದ್ವಿ ಈಗ. ಇಲ್ಲಿ ನಮ್ ಯೋಗೇಶ್ ರಿಕ್ಷಾ ಆಡಂಗ್ ಇಟ್ಕೊಂಡತೆ ರಿಪೇರಿ ಮಾಡ್ತಾವ್ರೆ. ಅದಾನೆ ಕಣ್ ಯೋಗೇಶ್. ಒಂದೇ ಒಂದು ಸ್ವೀಟ್ ಹೇಳೋದ ಬಡ್ಡಿ ಮಗ ತೆಗೆಸ್ಕೊಂಡಿಲ್ಲ. ಈಗ ಅವ್ರು ಬೈತಾರೆ. ಅದಂತ ಹೌದು ಗೈಸ್. ಇಲ್ಲಿವರೆಗೆ ಬಂದು ಒಂದು ಸ್ವೀಟ್ ಮಾತ್ರ ತರಿಸ್ಕೊಟ್ಟಾನೆ. ಮತ್ತಂತ ತರಿಸ್ಕೊಳ್ಳಿಲ್ಲ. ತೊಂದ್ರೆ ಇಲ್ಲ, ಒಂದೇ ಸ್ವೀಟ್ ಅವನೇ ಆಡ್ತಾನೆ. ಸ್ವೀಟ್ ಅಂತೂ ಮಸ್ತ್. ಇದನ್ನ ಹೋಗುವ ಬೈಕ್ ಅಂತ ಎಷ್ಟ ಆಗಿದೆ ಮತ್ತೆ ಬಂದಲ್ಲ. ಯೋಗೇಶ ಬಾರ್ಗಿನ ರೈಸ್ ಬಂದ್ಬಿಟ್ವಿ. ಈಗ ಅಲ್ಸಂಗ್ ಕೊಟ್ಟಿದ್ದೆ ಮನೆಗೆ ಮತ್ತೆಂತ ಇಲ್ಲ ಇಲ್ಲಪ್ಪ ರೈಸ್ ಅಲ್ಸಂಗ್ ಮಾಡ್ಕೊಳಣ. ಈಗ ಅಲ್ಸಂಗ್ ಕೊಟ್ಟಿಕ್ಕಿ ಖಾಲಿ ಕೊಟ್ಟಿದ್ದಲ್ಲ ತಿನ್ಕೊಂಡು ಹೋಗ್ಬೇಕು. ತಿನ್ಕೊಂಡು ಸೀದಾ ಮನೆ ಮಾಡುವ ಮತ್ತದೇ ದಾರಿ. ಹಾ ಎಂತ ಬಿಡಿ ಇಲ್ಲ ಕೇಳಣ ತಿನ್ಲಿಲ್ಲ. ದೇಹಕ್ಕೆ ತಂಪು, ಎಲ್ಲದೂ ತಂಪೆ. ಕೂಲ್ ಆಗ್ತದೆ ರೈಸ್ ಮಳೆ ಬರ್ತದೆ. ದೀಪ ತಿಂತಾನೆ ನೀವೇ ತಿಂದು ಬರ್ತೀನಿ. ನಿಮ್ಗೆ ಸುಖನೇ ನಮ್ ಸುಖ. ನೀವು ಗಟ್ಟಿ ಇರ್ಬೇಕು. ಒಂದ್ ತಿಂಬ ಆನಂದನಿ ಸುಖ ಕೊಡ್ತಾರ ನೀವು ಗೆದ್ದಿರಲ್ಲ ಹಾಕ್ಬೇಡ ಮತ್ತೆ ಊಟಿ ತಕೊಂಡ್ ಕೊಟ್ರು ಗಪ್ಪು ಹೋಯ್ತು. ಒಂದು ವೇಟ್ಗೆ 50-50. ಅದೇ ಮುರಿದಿಲ್ಲ ಎಲ್ಲ ಮರ. ಬರೀ ಡೌಗಳು ಹೌದಾ. ಮಧುರ ಮಧುರ ಮಂಜು ಗೈಸ್ ಮಿಷನ್ ಅಂತೂ ಕಂಪ್ಲೀಟ್ ಆಯ್ತು. ಅಲ್ಸಂಗ್ ತಕೊಂಡ್ ಕೊಟ್ರು. ಇವತ್ತಿನ ಬ್ಲಾಗ್ ನ ಇಲ್ಲೇ ಮುಗಿಸೋಣ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಬಂದ್ ಕೊಡ್ತೆ. ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಮತ್ತೊಂದು